Hello my dear students, myself Vidyashri. I am Business Studies lecturer in Alpha Pre-University College, Krishnarajanagar. This is my 8th video class. The chapter is Directing. In the previous video, you learnt about the third element of the direction is leadership. Meaning of leadership, definition of the leadership and features, importance of the leadership. So these are all done in the previous video class. In this class I am going to explain very important topic, qualities of a good leader. ಒಬ್ಬ ಒಳ್ಳೆಯ ನಾಯಕನಿಗೆ ಇರಬೇಕಾಗಿರುವಂಥ ಅರ್ಹತೆಗಳು ಯಾವ್ಯಾವುದು ಅಂತೇಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 8 ಮಾರ್ಕ್ಸ್. 8 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಸೊ ಒಬ್ಬ ನಾಯಕನಿಗೆ ಯಾವ ಗುಣಲಕ್ಷಣಗಳಿರಬೇಕು, ಯಾವ ಅರ್ಹತೆಗಳಿರಬೇಕು. ಸೊ ಯಾವ್ಯಾವ ಅರ್ಹತೆಗಳಿರಬೇಕು ಅಂತ ಹೇಳಿದ್ರೆ ಸಮ್ ಎನರ್ಜಿ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ಟೀಚಿಂಗ್ ಎಬಿಲಿಟಿ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ವಿಲ್ ಪವರ್ ಆಗಿರ್ಬೋದು, ಅಥವಾ ಮೋರಲ್ ಕ್ವಾಲಿಟೀಸ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಕಿಲ್ಸ್ ಆಗಿರ್ಬೋದು, technical competence. These are all some important qualities required for a good leader. So ಯಾವ್ಯಾವುದು ಎನರ್ಜಿ, ನಾಲೆಡ್ಜ್, ಮೋಟಿವೇಶನ್, ಕಮ್ಯುನಿಕೇಷನ್ ಸ್ಕಿಲ್, ಟೀಚಿಂಗ್ ಎಬಿಲಿಟಿ, ವಿಲ್ ಪವರ್, ಫ್ಲೆಕ್ಸಿಬಿಲಿಟಿ, ಸೆಲ್ಫ್ ಕಾನ್ಫಿಡೆನ್ಸ್, moral qualities, then intelligence, social skills and technical competence. So these are all some important qualities required for a good leader. So these are some important qualities of a good leader. ಯಾವ್ಯಾವುದು? First one is physical features, knowledge, integrity, initiative, communication skills, motivation skills, self confidence, decisiveness, social skills. So these are all some important qualities of a good leader. So let me now one by one. Firstly, physical features. ಕೆಲವೊಂದು ಭೌತಿಕ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ಸೊ ಯಾವ್ಯಾವುದು ಫಿಸಿಕಲ್ ಫೀಚರ್ಸ್ ಅಂದರೆ? ಫಿಸಿಕಲ್ ಫೀಚರ್ಸ್ ಲೈಕ್ ಹೈಟ್, ವೇಟ್, ಹೆಲ್ತ್, ಅಪಿಯರ್ನೆಸ್, ಡಿಟರ್ಮೈನ್ಡ್ physical ability of an individual. So these are all some important physical features. ಯಾವ್ಯಾವುದು? height, weight, health, appearance, determine and physical ability of an individual. So these are all some important physical features. So ಒಬ್ಬ ನಾಯಕನಿಗೆ height, weight, health, appearance, determine and some physical ability of an individual. So ಒಬ್ಬ ಒಳ್ಳೆಯ ನಾಯಕನಿಗೆ ಹೈಟ್ ಇರಬೇಕು, ವೇಟ್ ಇರಬೇಕು, ಒಳ್ಳೆಯ ಹೆಲ್ತ್ ಇರಬೇಕು, ಅಪಿಯರ್ನೆಸ್, ಡಿಟರ್ಮೈನ್, ದೂರದೃಷ್ಟಿಯನ್ನು ಹೊಂದಿರುವಂತನಾಗಿರಬೇಕು, ಅದೇ ರೀತಿ ಸಮ್ ಫಿಸಿಕಲ್ ಎಬಿಲಿಟಿ. ಸೊ ಭೌತಿಕ ಅರ್ಹತೆಗಳನ್ನು ಅವನು ಹೊಂದಿರಬೇಕಾಗಿರುವಂಥದ್ದು. ಸೊ ಎ ಗುಡ್ ಹೆಲ್ತ್ ಹೆಲ್ಪ್ಸ್ ಟು ಎ ಲೀಡರ್ ವರ್ಕ್ ಹಾರ್ಡ್. ಸೊ ಒಳ್ಳೆಯ ಆರೋಗ್ಯವಂತ ನಾಯಕನು ಕೆಲಸವನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಸೊ ದೀಸ್ ಆರ್ ಸಮ್ physical features of the good leaders. Next one, knowledge. ಜ್ಞಾನ ಕೌಶಲ್ಯ ಅಂತೇಳಿ ನಾವು ಕರೆಯುವಂಥದ್ದು. ಈ leader should have high level of knowledge and competency. A good leader should have high level of knowledge and competence. A well knowledge leader only instruct the followers and employees, and he only correctly instruct the employees or followers. So ಒಳ್ಳೆಯ ನಾಯಕನಿಗೆ ಒಳ್ಳೆಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರಬೇಕು. ಒಳ್ಳೆಯ ಜ್ಞಾನ ಮತ್ತು ಕೌಶಲ್ಯವನ್ನು ಹೊಂದಿರುವ ವ್ಯಕ್ತಿ ಮಾತ್ರ ತನ್ನ ಹಿಂಬಾಲಕರನ್ನು ಸರಿಯಾದ ರೀತಿಯಲ್ಲಿ ಇನ್ಸ್ಟ್ರಕ್ಟ್, ಸೊ ಆ ವ್ಯಕ್ತಿಗಳನ್ನು ಸರಿಯಾಗಿ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ, ಸಲಹೆಗಳನ್ನು ನೀಡೋದಕ್ಕೆ ಸಾಧ್ಯ ಆಗುವಂಥದ್ದು. ಲೀಡರಿಗೇನೆ ನಾಲೆಡ್ಜ್ ಇಲ್ಲ ಅಂದರೆ ಏನಾಗುತ್ತೆ? ಸೊ ಹಿ ಕೆನಾಟ್
ಇನ್ಸ್ಟ್ರಕ್ಟ್ ಎಂಪ್ಲಾಯೀಸ್ ಆರ್ ಫಾಲೋವರ್ಸ್ ಕರೆಕ್ಟ್ಲಿ. ಸೊ ಈ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಹೈ ಲೆವೆಲ್ ಆಫ್ ನಾಲೆಡ್ಜ್ ಆ್ಯಂಡ್ ಕಾಂಪಿಟೆನ್ಸ್. ಎ ವೆಲ್ ನಾಲೆಡ್ಜ್ ಲೀಡರ್ ಓನ್ಲಿ instruct the subordinates and correctly influence them. ಸೊ ಒಳ್ಳೆಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರುವ ನಾಯಕ ಮಾತ್ರ ತನ್ನ ಫಾಲೋವರ್ಸ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಸಲಹೆಗಳನ್ನು ನೀಡೋದಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್, ಇಂಟಿಗ್ರಿಟಿ. ಏನು ಇಂಟಿಗ್ರಿಟಿ ಅಂತ ಹೇಳಿದ್ರೆ ಆನೆಸ್ಟ್ ಅಂತೇಳಿ ಕರೆಯುವಂಥದ್ದು. ಸೊ good leader should have high level of integrity and honesty. ಸೊ ಯಾರು ನಾಯಕ ಇರ್ತಾನೋ ಆ ನಾಯಕನು ತುಂಬ ಆನೆಸ್ಟ್ ಆಗಿ ಇರುವಂಥದ್ದು. ಸೊ ತಾನು ಮಾಡುವಂತಹ ಕೆಲಸದಲ್ಲಿ ಆನೆಸ್ಟ್ ಇದ್ದಾಗ ಮಾತ್ರ ಆ ವ್ಯಕ್ತಿ ಫಾಲೋವರ್ಸ್ಗೆ ರೋಲ್ ಮಾಡೆಲ್ ಆಗೋದಕ್ಕೆ ಸಾಧ್ಯ. ಸೊ ಅಬೌಟ್ ದ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್, ಕೆಲವೊಂದು ನೈತಿಕತೆ ಮತ್ತು ಮೌಲ್ಯಗಳನ್ನು ಫಾಲೋವರ್ಸ್ ಹಿಂಬಾಲಕರಿಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟು ಎ ಲೀಡರ್ ಶುಡ್ ಬಿ ಎ ಹೈ ಲೆವೆಲ್ ಆಫ್ ಇಂಟಿಗ್ರಿಟಿ ಆ್ಯಂಡ್ ಆನೆಸ್ಟಿ. ಸೊ ಬಿಕಾಸ್ he should be a role model to others regarding the values and ethics. ಯಾವಾಗ ಒಬ್ಬ ನಾಯಕನಲ್ಲಿ ಆನೆಸ್ಟಿ ಅನ್ನೋದಿರುತ್ತೋ ಆವಾಗ ಮಾತ್ರ ತನ್ನ ಫಾಲೋವರ್ಸ್ಗೆ ಆನೆಸ್ಟನ್ನು ನೀಡೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಬಿಕಾಸ್ ಲೀಡರ್ ಈಸ್ ದ ರೋಲ್ ಮಾಡೆಲ್ ಟು ದ ಫಾಲೋವರ್ಸ್. ಸೊ ಯಾವಾಗ ನಾಯಕನು ಆನೆಸ್ಟ್ ಆಗಿ ಇರ್ತಾನೋ ಆವಾಗ ಫಾಲೋವರ್ಸ್ ಕೂಡ ಆನೆಸ್ಟ್ ಆಗಿ ಇರೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ಸ್, ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಹೈ ಲೆವೆಲ್ ಆಫ್ ಇಂಟಿಗ್ರಿಟಿ ಆ್ಯಂಡ್ ಆನೆಸ್ಟಿ ಬಿಕಾಸ್ he is the role model to the others regarding the values and ethics. Next, ಇನಿಷಿಯೇಟಿವ್. ಏನು ಇನಿಷಿಯೇಟಿವ್ ಅಂತ ಹೇಳಿದ್ರೆ ಮುಂತೊಡಗುವಂಥದ್ದು. ಸೊ ಎ ಲೀಡರ್ ಶುಡ್ ಹ್ಯಾವ್ ಕರೇಜ್ ಆ್ಯಂಡ್ ಇನಿಷಿಯೇಟಿವ್. ಎ ಲೀಡರ್ ಶುಡ್ ಹ್ಯಾವ್ courage and initiative. He should not wait for the opportunities comes to his way. He should grab the opportunity and it is used for the organizational success. ಸೊ ಈ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ನಾಯಕನು ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಎನ್ಕರೇಜ್ ಮಾಡುವಂತಹ ಮತ್ತು ಎಲ್ಲ ಕೆಲಸಗಳಲ್ಲಿ ಮುಂತೊಡಗುವಂತಹ ಅರ್ಹತೆಗಳನ್ನು ಹೊಂದಿರಬೇಕು. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ನಾಯಕನು ಅವಕಾಶಗಳು ತನ್ನ ಬಳಿ ಬರುವ ತನಕ ಅವನು ವೇಟ್ ಮಾಡಬಾರ್ದು. ಸೊ ಏನು ಮಾಡಬೇಕು, ಹಿ ಶುಡ್ ಬಿ ಗ್ರ್ಯಾಬ್ ದ ಆಪರ್ಚುನಿಟಿ. ಸೊ ಆಪರ್ಚುನಿಟಿಗಳು ಇದೆ ಅಂದಾಗ ಅವುಗಳನ್ನು ಹಿಡಿದುಕೊಳ್ಳುವಂತಹ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ. ಸೊ ಆ ಆಪರ್ಚುನಿಟೀಸ್ಗಳನ್ನು ಒಂದು ಸಂಸ್ಥೆ ಯಶಸ್ವಿಯಾಗೋದಕ್ಕೆ ಉಪಯೋಗಿಸಿಕೊಳ್ಬೇಕು ಅಂತೇಳಿ ಈ ಅರ್ಹತೆ ಹೇಳುವಂಥದ್ದು. ಸೊ ಈ ಲೀಡರ್ ಶುಡ್ ಹ್ಯಾವ್ ಕರೇಜ್ ಆ್ಯಂಡ್ ಇನಿಷಿಯೇಟಿವ್. ಎ ಲೀಡರ್ ಶುಡ್ ಡು ನಾಟ್ ವೇಟ್ ಫಾರ್ ದ ಆಪರ್ಚುನಿಟೀಸ್ ಕಮ್ಸ್ ಟು ಹಿಸ್ ವೇ. He should grab the opportunities and it used to the organizational success. Next, ಕಮ್ಯುನಿಕೇಷನ್ ಸ್ಕಿಲ್. ಏನು ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದ್ರೆ ಸಂವಹನ. ಅದಕ್ಕಿಂತ ಮುಂಚೆ ವಾಟ್ ಇಸ್ ದ ಕಮ್ಯುನಿಕೇಷನ್ ಅಂದರೆ ಏನು? ಕಮ್ಯುನಿಕೇಷನ್ ಮೀನ್ಸ್ ಟ್ರಾನ್ಸ್ಫರಿಂಗ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ಸ್. The information transfer from one person to another person. ಸೊ ಮಾಹಿತಿಗಳನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ರವಾನೆ ಮಾಡೋದಕ್ಕೆ ನಾವು ಕಮ್ಯುನಿಕೇಷನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಅರ್ಹತೆಯನ್ನು ಕೂಡ ನಾಯಕನಿಗೆ ತುಂಬ ಇಂಪಾರ್ಟೆಂಟ್. ಸೊ ಯಾವುದೇ ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಹೇಳಿದ್ರೆ he should have ಎ ಪ್ರಾಪರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಅವನಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಇನ್ಫಾರ್ಮೇಷನ್ಸ್ನ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ಕ್ವಾಲಿಟಿ, ಎ ಲೀಡರ್ ಶುಡ್ ಬಿ ಎ ಗುಡ್ ಕಮ್ಯುನಿಕೇಟರ್. ಎ ಲೀಡರ್ ಶುಡ್ ಬಿ ಎ ಗುಡ್ ಕಮ್ಯುನಿಕೇಟರ್. ಈ ಶುಡ್ ಹ್ಯಾವ್ ಕೆಪಾಸಿಟಿ ಟು ಕ್ಲಿಯರ್ಲಿ ಎಕ್ಸ್ಪ್ಲೇನ್ his
views and understanding the communications to the subordinates. A leader should not only a good communicator, ಅದರ ಜೊತೆಗೆ he is a good listener ಆಗಿರಬೇಕು, ಟೀಚರ್ ಆಗಿರಬೇಕು ಮತ್ತು ಕೌನ್ಸಲರ್ ಕೂಡ ಆಗಿರುವಂಥದ್ದು. ಸೊ ಒಬ್ಬ ನಾಯಕನಿಗೆ ಸಂವಹನ ಮಾಡುವಂತಹ ಒಳ್ಳೆಯ ಸಾಮರ್ಥ್ಯ ಇರಬೇಕು. ಅವನು ಏನು ಕಮ್ಯುನಿಕೇಷನ್ ಮಾಡಬೇಕು ಅಂತಿರ್ತಾನೋ ಅದು ಸುಲಭವಾದ ರೀತಿಯಲ್ಲಿ ನೌಕರರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಅವನು ಕಮ್ಯುನಿಕೇಷನ್ಸ್ನ ಮಾಡಬೇಕು. ಅವನು ಏನನ್ನು ಹೇಳಬೇಕು ಅಂದ್ಕೊಂಡಿರ್ತಾನೋ ಅದನ್ನು ಸ್ಪಷ್ಟವಾಗಿ ವಿವರಣೆಯನ್ನು ನೀಡಬೇಕು. ಅವನು ಕಮ್ಯುನಿಕೇಟ್ ಮಾಡುವಂತಹ ಲ್ಯಾಂಗ್ವೇಜ್ ಕೂಡ ಸಬಾರ್ಡಿನೇಟ್ಸ್ಗೆ ಅರ್ಥವಾಗುವಂತಹ ರೀತಿಯಲ್ಲಿ ಮಾಡಿದಾಗ ಮಾತ್ರ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಈ ಶುಡ್ ನಾಟ್ ಓನ್ಲಿ ಎ ಗುಡ್ ಸ್ಪೀಕರ್ ಬಟ್ ಹಿ ಗುಡ್ ಲಿಸನರ್, ಟೀಚರ್ ಆ್ಯಂಡ್ ಕೌನ್ಸಲರ್. ನೆಕ್ಸ್ಟ್ ಮೋಟಿವೇಶನ್ ಸ್ಕಿಲ್, ಪ್ರೇರೇಪಣಾ ಕೌಶಲ್ಯಗಳನ್ನು ಹೊಂದಿರುವಂಥದ್ದು. ಏನು ಮೋಟಿವೇಶನ್ ಅಂತ ಹೇಳಿದ್ರೆ ಯು ಲರ್ನ್ಟ್ ಇನ್ ದ ಸೆಕೆಂಡ್ ಎಲಿಮೆಂಟ್ ಆಫ್ ದ ಡೈರೆಕ್ಟಿಂಗ್. ಸೊ ಮೋಟಿವೇಶನ್ ಅಂತ ಹೇಳಿದ್ರೆ ಎಂಕರೇಜಿಂಗ್ ಆಫ್ ದ ಪೀಪಲ್ ಟು ಅಚೀವ್ ಆರ್ಗ್ಯಾನೈಜೇಷನಲ್ ಆಬ್ಜೆಕ್ಟಿವ್ಸ್. ಒಂದು ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ನೌಕರರಿಗೆ ಪ್ರೇರೇಪಣೆಯನ್ನು ಅಥವಾ ಉತ್ತೇಜನಗಳನ್ನು ನೀಡೋದಕ್ಕೆ ನಾವು ಮೋಟಿವೇಶನ್ ಅಂತೇಳಿ ಕರೆಯುವಂಥದ್ದು. ಸೊ ಎ ಗುಡ್ ಲೀಡರ್ ಶುಡ್ ಬಿ ಎಫೆಕ್ಟಿವ್ ಮೋಟಿವೇಟರ್. ಎ ಗುಡ್ ಲೀಡರ್ ಶುಡ್ ಬಿ ಎ ಎಫೆಕ್ಟಿವ್ ಮೋಟಿವೇಟರ್. ಸೊ ಯಾವ ರೀತಿ? ಈ ಶುಡ್ ಅಂಡರ್ಸ್ಟ್ಯಾಂಡ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದ ಎಂಪ್ಲಾಯೀಸ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದೇಯರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಸೊ ಯಾವಾಗ ಒಳ್ಳೆಯ ನಾಯಕ ನೌಕರರ ಅಗತ್ಯತೆಗಳನ್ನು ಈಡೇರಿಸುತ್ತಾನೋ ಅಂತಹ ಸಮಯದಲ್ಲಿ ಏನಾಗ್ತಾರೆ ನೌಕರರು ಮೋಟಿವೇಟ್ ಆಗುವಂಥದ್ದು. ಸೊ ಒಳ್ಳೆಯ ನಾಯಕ ಯಾವಾಗಲೂ ಕೂಡ ತನ್ನ ಹಿಂಬಾಲಕರ ಅಗತ್ಯತೆಗಳನ್ನು ಪೂರೈಸುವಂತೆ ಇರಬೇಕು. ಯಾವಾಗ ಅಗತ್ಯತೆಗಳು ಪೂರೈಕೆ ಆಗುತ್ತೋ ಅಂತಹ ಸಮಯದಲ್ಲಿ ನೌಕರರೇನಾಗ್ತಾರೆ ಮೋಟಿವೇಟ್ ಆಗುವಂಥದ್ದು. ಸೊ ಮೋಟಿವೇಶನ್ ಸ್ಕಿಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಎಫೆಕ್ಟಿವ್ ಮೋಟಿವೇಟರ್. ಎ ಗುಡ್ ಲೀಡರ್ ಶುಡ್ ಅಂಡರ್ಸ್ಟ್ಯಾಂಡ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ದ ಎಂಪ್ಲಾಯೀಸ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ದೇಯರ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ನೆಕ್ಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್. ಏನು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಅಂತೇಳಿ ನಾವು ಕರೆಯುವಂಥದ್ದು. ಸೊ ಎ ಲೀಡರ್ ಶುಡ್ ಹ್ಯಾವ್ ಹೈ ಲೆವೆಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಹೈ ಲೆವೆಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಈ ಶುಡ್ ನಾಟ್ ಲೂಸ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಈವನ್ ಎನಿ ಡಿಫಿಕಲ್ಟ್ ಟೈಮ್ಸ್. ಇನ್ ಕೇಸ್ he lost the self-confidence, he cannot provide confidence to the subordinates. ಸೊ ಒಳ್ಳೆಯ ನಾಯಕನಿಗೆ ಯಾವಾಗಲೂ ಕೂಡ ಆತ್ಮವಿಶ್ವಾಸ ಅನ್ನೋದು ಇರುವಂಥದ್ದು. ಯಾವುದೇ ಕಠಿಣ ಸಮಯದಲ್ಲೂ ಕೂಡ ಅವನ ಒಂದು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಯಾವಾಗ ನಾಯಕನೇ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತಾನೋ ಅವನು ನೌಕರರಲ್ಲಿ ಆತ್ಮವಿಶ್ವಾಸವನ್ನು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಹೈ ಲೆವೆಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಹಿ ಡಸ್ ನಾಟ್ lose the self-confidence even any difficult times, because if the leader lose the self-confidence, he does not provide self-confidence to the employees or subordinates or followers. ನೆಕ್ಸ್ಟ್ ಡಿಸಿಸಿವ್ನೆಸ್. ಏನು ಡಿಸಿಸಿವ್ನೆಸ್ ಅಂತ ಹೇಳಿದ್ರೆ ನಿರ್ಣಯ ಕ್ಷಮತೆ. ಸೊ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಸೊ ಅಕಾರ್ಡಿಂಗ್ ಟು ದಿಸ್ ಕ್ವಾಲಿಟಿ ಲೀಡರ್ ಶುಡ್ ಬಿ ಎ ಗುಡ್ ಡಿಸಿಷನ್ ಮೇಕಿಂಗ್ ಇನ್ ದೇಯರ್ ವರ್ಕ್. ಸೊ ಅವನ ಕೆಲಸಗಳಲ್ಲಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು. ಒನ್ಸ್ ಹಿ ಈಸ್ ಕನ್ವಿನ್ಸ್ಡ್ about a fact, he does not change the decision. So in case ಅವನಿವಾಗ ಆಲ್ರೆಡಿ ಯಾವುದಾದರೂ ಒಂದು ಕೆಲಸದಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ರೆ ಆ ನಿರ್ಣಯಕ್ಕೆ ಬದಲಾವಣೆಗಳನ್ನು ಮಾಡಿಕೊಳ್ಳಬಾರದು. ಅವನು ಯಾವ ಒಂದು ಫ್ಯಾಕ್ಟಿಗೆ ಕನ್ವೀನಿಯನ್ಸ್ ಆಗಿರ್ತಾನೋ ಆ ಫ್ಯಾಕ್ಟಲ್ಲಿ ಅವನೇನಾಗಿರಬೇಕು
ಫ್ರೀಕ್ವೆಂಟ್ ಆಗಿ ಇರುವಂಥದ್ದು. ಸೊ ಚೇಂಜಸ್ ಆಗಬಾರ್ದು. ಸೊ ಅಕಾರ್ಡಿಂಗ್ ಟು ದಿಸ್ quality, a good leader should be decision making in their work. Once he convinced about a fact, he should not change any frequently. ಯಾವುದೇ ಕಾರಣಕ್ಕೂ ಒಂದು ಸಲ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ ಮತ್ತೆ ಆ ನಿರ್ಣಯಗಳನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಹೋಗಬಾರದು. ನೆಕ್ಸ್ಟ್, ಸೋಷಿಯಲ್ ಸ್ಕಿಲ್ಸ್, ಸಾಮಾಜಿಕ ಜ್ಞಾನ. ಏನು ಸಾಮಾಜಿಕ ಜ್ಞಾನ ಅಂತ ಹೇಳಿದ್ರೆ, ಎ ಲೀಡರ್ ಶುಡ್ ಬಿ ಸೋಷಿಯಬಲ್ ಆ್ಯಂಡ್ ಫ್ರೆಂಡ್ಲಿ ರಿಲೇಷನ್ ವಿತ್ ದ ಫಾಲೋವರ್ಸ್ ಆ್ಯಂಡ್ ಸೊಸೈಟಿ. ಯಾವಾಗಲೂ ಒಬ್ಬ ಒಳ್ಳೆಯ ನಾಯಕನು ತನ್ನ ಹಿಂಬಾಲಕರ ಮತ್ತು ಸಮಾಜದ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರುವಂಥದ್ದು. ಈ ಶುಡ್ ಅಂಡರ್ಸ್ಟ್ಯಾಂಡ್ ದ ಪೀಪಲ್ ಆ್ಯಂಡ್ ಮೇಂಟೈನ್ ಗುಡ್ ಹ್ಯೂಮನ್ ರಿಲೇಷನ್ ವಿತ್ ದ ಪೀಪಲ್ ಆರ್ ವಿತ್ ದೆಮ್. ಸೊ ಯಾವಾಗಲೂ ಒಳ್ಳೆಯ ನಾಯಕನು ತನ್ನ ಹಿಂಬಾಲಕರ ಜೊತೆ ಮತ್ತು ಸಮಾಜದ ಜೊತೆ ಒಂದು ಒಳ್ಳೆಯ ಸಂಬಂಧಗಳನ್ನು ಹೊಂದಿರುವಂಥದ್ದು. ಸೊ ಅವನು ವ್ಯಕ್ತಿಗಳನ್ನು ಅರ್ಥೈಸಿಕೊಳ್ಳಬೇಕು ಮತ್ತು ಆ ವ್ಯಕ್ತಿಗಳ ಜೊತೆ ನಿರಂತರವಾದ ಸಂಬಂಧಗಳನ್ನು ಹೊಂದಿರಬೇಕು ಎಂಬುದನ್ನು ಹೇಳುವಂಥದ್ದು. ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಎ ಗುಡ್ ರಿಲೇಷನ್ ವಿತ್ ದ ಫಾಲೋವರ್ಸ್ ಆ್ಯಂಡ್ ದ people and the society. He maintain a good relationship with the people. So these are all some important qualities of a good leader. ಯಾವ್ಯಾವುದು physical features ಏನು ಹೇಳುತ್ತೆ? Physical features like health, height, weight, health, appearance determine physical ability of an individual. So a good health leader ಕ್ಯಾನ್ ಡೂ ವರ್ಕ್ ಹಾರ್ಡ್. ಒಳ್ಳೆಯ ಆರೋಗ್ಯವಂತನು ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್, ನಾಲೆಡ್ಜ್. ಎ ಗುಡ್ ಲೀಡರ್ ಶುಡ್ ಹ್ಯಾವ್ ಹೈ ಲೆವೆಲ್ ಆಫ್ ನಾಲೆಡ್ಜ್ ಆ್ಯಂಡ್ ಕಾಂಪಿಟೆನ್ಸ್ ಬಿಕಾಸ್ ಎ ವೆಲ್ ನಾಲೆಡ್ಜ್ ಲೀಡರ್ ಕ್ಯಾನ್ ಓನ್ಲಿ instruct the subordinates correctly and influence them. In integrity, a good leader should have high level integrity and honesty because a good leader is a role model to the others regarding the values and ethics. Next, initiative. A good leader should have a courage and initiative. So he should not wait for the opportunities comes his way. He should grab the opportunities and he use the opportunities for success of the organization. In the communication skill, so a good leader should have a good communicator. So he should understand his views correctly and he make understanding the views, feelings about a work, and he should not only a good speaker, he should a good listener, teacher and counselor. Next, motivation skill. A leader should be a good motivator. So a good leader understand the needs and wants of the employees and satisfying their needs. Next, self-confidence. It is very, very important. Self-confidence ಏನು ಹೇಳುತ್ತೆ? ಆತ್ಮವಿಶ್ವಾಸ. A good leader should have high level of self-confidence. He does not lose the self-confidence in even any difficult times. In case he lose the self-confidence, he cannot provide self-confidence to the followers. ಡಿಸಿಸಿವ್ನೆಸ್, ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು. ಲೀಡರ್ ಶುಡ್ ಬಿ ಎ ಡಿಸಿಷನ್ ಇನ್ ಮ್ಯಾನೇಜಿಂಗ್ ಇನ್ ದೇಯರ್ ವರ್ಕ್. ಸೊ ಹಿ ಒನ್ಸ್ committed or convenienced in a fact, he does not changes in opinion infrequently. Next, social skills. A good leader should a good relation with the followers and with the society. He understands the people and he maintain good relationship with the society. The next topic is leadership style. There are many
leadership style is there. The important leadership style classified into 3 categories. One is the autocratic or authoritarian leader, democratic or participative leader, last one laissez-faire or free rein leader. So these are some important leadership style. There are many leadership styles there. The important leadership styles mainly classified into 3 categories. ಯಾವ್ಯಾವುದು ಅಂತ ಹೇಳಿದ್ರೆ ಒಂದು autocratic or authoritarian leader, democratic or participative leader, laissez-faire or free rein leader. Firstly, autocratic or authoritarian leader ಅಂದರೆ ಯಾರು? autocratic ಅಂದರೆ ಯಾರು? ಸರ್ವಾಧಿಕಾರ ಅಥವಾ ನಿರಂಕುಶಾಧಿಕಾರಿ ನಾಯಕ ಅಂತೇಳಿ ಕರೆಯುವಂಥದ್ದು. ಸರ್ವ ಅಧಿಕಾರಿ ಅಂದ್ರೇನು? ನೇಮಿ ಐಡೆಂಟಿಫೈ ಮಾಡ್ತಾ ಇದೆ. ಸರ್ವ ಅಧಿಕಾರಿ ಎಲ್ಲ ಅಧಿಕಾರಗಳನ್ನು ಒಬ್ಬ ಅಧಿಕಾರಿ ಒಳಗೊಂಡಿರುವುದನ್ನು ನಾವು ಸರ್ವಾಧಿಕಾರ ಅಂತೇಳಿ ಕರೆಯುವಂಥದ್ದು. ಸೊ ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ autocratic or authoritarian leader? In this style, the leader giving the orders. In this style, a leader giving the order and he expects all subordinates to obey for his orders. Here, a leader pass the orders to the subordinates and all the subordinates to follow his orders. And here a leader does not consider any suggestion from any opinion, any suggestion from the subordinates. So ಈ ಪಾಯಿಂಟ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ಈ ರೀತಿಯ ನಾಯಕತ್ವವನ್ನು ಹೊಂದಿರುವಂತಹ ನಾಯಕನು ಕೇವಲ ಏನು ಮಾಡ್ತಾನೆ, ಆರ್ಡರ್ಗಳನ್ನು ಪಾಸ್ ಮಾಡುವಂಥದ್ದು. ಎಲ್ಲ ಅಧಿಕಾರವು ಆ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿರುವಂಥದ್ದು. ಸೊ ಇವನು ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲ ಎಂಪ್ಲಾಯೀಸ್ ಅಥವಾ ಎಲ್ಲ ಸಬಾರ್ಡಿನೇಟ್ಸು ನನ್ನ ಆರ್ಡರ್ಸಿಗೆ ಒಬೆ ಆಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟನ್ನು ಮಾಡುವಂಥದ್ದು. ಎಲ್ಲ ಅಧಿಕಾರಗಳನ್ನು ಕೇವಲ ಒಬ್ಬ ವ್ಯಕ್ತಿ ಒಳಗೊಂಡಿರುವಂಥದ್ದು. ಸೊ ಇಲ್ಲಿ ಯಾವುದೇ ರೀತಿಯ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ಗಳ ಒಪಿನಿಯನ್ಸ್ ಆಗಿರ್ಬೋದು, ಸಜೆಷನ್ಸ್ಗಳಾಗಿರ್ಬೋದು, ಇದನ್ನು ಯಾವುದೇ ರೀತಿಯ ಕನ್ಸಿಡರ್ಡ್ ಮಾಡೋದಿಲ್ಲ. ಸೊ he giving orders and he is expect all subordinates to obey for his order. So autocratic means here a leader should giving the orders and he is expect all subordinates to obey for his ಆರ್ಡರ್ಸ್. ಸೊ ಸರ್ವಾಧಿಕಾರಿ ಏನು ಮಾಡ್ತಾನೆ, ಎಲ್ಲ ಅಧಿಕಾರಗಳನ್ನು ಒಬ್ಬ ವ್ಯಕ್ತಿಯೇ ಒಳಗೊಂಡಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯ ನೌಕರರ ಭಾವನೆಗಳಾಗಿರ್ಬೋದು, ಸಲಹೆಗಳನ್ನು ಆಗಿರ್ಬೋದು, ಅವನು ಸ್ವೀಕರಿಸ್ಕೊಳ್ಳೋದಕ್ಕೆ ರೆಡಿ ಆಗಿರುವುದಿಲ್ಲ. ತಾನು ಏನು ಹೇಳ್ತಾನೋ ಅದೇ ರೀತಿ ಸಬಾರ್ಡಿನೇಟ್ಸ್ ಕೆಲಸಗಳನ್ನು ನಿರ್ವಹಿಸುವಂಥದ್ದು. ಎಲ್ಲ ಅಧಿಕಾರಗಳನ್ನು ಒಬ್ಬನೇ ಒಳಗೊಂಡಿರುವಂಥದ್ದು. ಸೊ ಈ reward and punishment is given on the basis of result of the subordinates. It may helps to the increasing the productivity level and it is helpful to the achieve organizational objectives. Second one, democratic or ಪಾರ್ಟಿಸಿಪೇಟಿವ್ ಲೀಡರ್ಸ್. ಸೊ ಇದನ್ನು ಪ್ರಜಾಪ್ರಭುತ್ವವಾದಿ ಅಥವಾ ಭಾಗವಹಿಸುವ ನಾಯಕ ಅಂತೇಳಿ ಕರೆಯುವಂಥದ್ದು. ಸೊ autocraticಗೆ ಡೆಮೋಕ್ರೆಟಿಕ್ ಅಪೋಸಿಟ್. autocraticಲ್ಲಿ ಏನಾಗುತ್ತೆ, a manager or a leader giving the orders and he is expect the subordinates to obey for his orders. But in the democratic or participative leaders, it is one of the most effective leadership style because it allows lower level employees to exercise of authority. ಇಲ್ಲಿ ಏನು ಮಾಡ್ತಾನೆ, ಈ ರೀತಿಯ ನಾಯಕ ತನ್ನ ಅಧೀನರಿಗೆ ಅಧಿಕಾರಗಳನ್ನು
ಕೊಡುವಂಥದ್ದು. ಸೊ ನಾನು ಹೇಳಿರುವುದನ್ನೇ ಪಾಲಿಸಬೇಕು ಅನ್ನೋಂಥದ್ದು ಯಾವುದೇ ರೀತಿ ಇರೋದಿಲ್ಲ. ಎ ಲೀಡರ್ ಶುಡ್ ಕನ್ಸಿಡರ್ಡ್ ಸಬಾರ್ಡಿನೇಟ್ಸ್ ಒಪಿನಿಯನ್, ಸಜೆಷನ್ಸ್. ಸೊ ಏನು ಮಾಡ್ತಾನೆ ಇಲ್ಲಿ, ನೌಕರರ ಒಪಿನಿಯನ್ಸ್ಗಳಾಗಿರ್ಬೋದು ಮತ್ತು ಅವರ ಸಲಹೆಗಳನ್ನು ಇವನು ಸ್ವೀಕರಿಸಿ ಅದಕ್ಕೆ ತಕ್ಕಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು. ಎ democratic leader will develop action plans and makes decision in consultations with his subordinates. ಒಂದು ಕೆಲಸಕ್ಕೆ ರಿಲೇಟೆಡ್ ಆದ ಹಾಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಅವನು ನೌಕರರ ಅಥವಾ ಸಬಾರ್ಡಿನೇಟ್ಸ್ಗಳನ್ನು ಕನ್ಸಲ್ಟ್ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಹಿ ಈಸ್ ಕನ್ಸಿಡರ್ಡ್ ಸಬಾರ್ಡಿನೇಟ್ಸ್ ಒಪಿನಿಯನ್ ಆ್ಯಂಡ್ subordinates suggestions. This kind of democratic leaders helps to is more common nowadays. ಸೊ ಇದು ತುಂಬ ಇಂದಿನ ದಿನಗಳಲ್ಲಿ ಈ ರೀತಿಯ ಲೀಡರ್ಶಿಪ್ ತುಂಬ ಉಪಯುಕ್ತವಾಗಿರುವಂಥದ್ದು. ಸೊ ಹಿಯರ್ ಎ ಲೀಡರ್ encouraging to the subordinates, they have set their own objectives and support subordinates ಟು ಅಚೀವ್ ದ ಆಬ್ಜೆಕ್ಟಿವ್ಸ್. ಸೊ ಇಲ್ಲಿ ನಾಯಕನು ನೌಕರರಿಗೆ ತಮ್ಮ ಗುಂಪಿನ ಉದ್ದೇಶಗಳನ್ನು ರೂಪಿಸಲು ಮತ್ತು ಆ ಉದ್ದೇಶಗಳನ್ನು ಸಾಧಿಸಲು ಬೇಕಾಗಿರುವಂತಹ ಸಹಾಯಗಳನ್ನು ನೀಡುವಂಥದ್ದು. ಇನ್ನು ನೆಕ್ಸ್ಟ್, ಲೈಸಸ್ ಫೇರ್ ಆರ್ ಫ್ರೀ ರೈನ್ ಲೀಡರ್. ಅಕಾರ್ಡಿಂಗ್ ಟು ದಿಸ್ ಲೀಡರ್ಶಿಪ್, such a leader does not believe in the use of ಪವರ್ ಈಸ್ ಅನ್ಲೆಸ್. ಸೊ ಇಲ್ಲಿ ಈ ರೀತಿಯ ಲೀಡರ್ಶಿಪ್ ಸ್ಟೈಲ್ಗಳಲ್ಲಿ ನಾಯಕನು ಯಾವುದೇ ರೀತಿಯ ಅಧಿಕಾರಗಳನ್ನು ಉಪಯೋಗಿಸುವುದಿಲ್ಲ. ಸೊ ಇಲ್ಲೇನಾಗುತ್ತೆ, ಅತಿಯಾದ ಅವಶ್ಯಕತೆ ಇದ್ದಾಗ ಮಾತ್ರ ತನ್ನ ಅಧಿಕಾರಗಳನ್ನು ಉಪಯೋಗಿಸುವಂಥದ್ದು. ಇಯೋ ದ ಲೀಡರ್ ಗಿವನ್ power to the subordinates. High degree of powers or high degree of empowerment is given to the employees or subordinates. Here the followers are given high degree of independence to formulate their own objectives and way to achieve them. So it is one of the most effective methods of the leadership style. So here the leader can empower employees to their work. ಸೊ ಏನು ಕೆಲಸಗಳನ್ನು ನಿರ್ವಹಿಸಬೇಕು ಅಂದ್ಕೊಂಡಿರ್ತಾರೋ ನೌಕರರು ಆ ಕೆಲಸಗಳನ್ನು ಪೂರೈಸೋದಕ್ಕೆ ಸಂಪೂರ್ಣವಾದ ಅಧಿಕಾರಗಳನ್ನು ನೀಡಿರುವಂಥದ್ದು. ಸೊ ಇದೇನು ಹೇಳುತ್ತೆ, ಆಟೋಕ್ರೆಟಿಕ್ ಸರ್ವಾಧಿಕಾರಿ, ಎಲ್ಲ ಅಧಿಕಾರ ಒಂದೇ ವ್ಯಕ್ತಿಯಲ್ಲಿ ಇರುವಂಥದ್ದು. ಸೊ ಅವನು ಏನನ್ನು ಹೇಳುತ್ತಾನೋ ಆ ಕೆಲಸಗಳನ್ನು ನೌಕರರು ನಿರ್ವಹಿಸುವಂತೆ ಅವನು ಎಕ್ಸ್ಪೆಕ್ಟನ್ನು ಮಾಡುತ್ತಾನೆ. ಇಲ್ಲಿ ಹಿ ಡಸ್ ನಾಟ್ ಕನ್ಸಿಡರ್ಡ್ ಎನಿ ಸಬಾರ್ಡಿನೇಟ್ಸ್ ಒಪಿನಿಯನ್ ಆ್ಯಂಡ್ ಸಜೆಷನ್. In democratically, it is one of the most effective leadership style because here a leader give opportunities to decision making of a subordinates. Here because here lower level employees are participate in the decision making. Next lies is fair and free rein leaders. So according to this leadership style, such a leader does not believe in the use of power is unless ತಾನು ಅಧಿಕಾರಗಳನ್ನು ಉಪಯೋಗಿಸುವುದು ಇಲ್ಲಿ ಉತ್ತಮ ಆಗಿರೋದಿಲ್ಲ. ಸೊ ಯಾವಾಗ ಅತಿ ಅವಶ್ಯಕತೆ ಇರುತ್ತೋ ಅಂತಹ ಸಮಯದಲ್ಲಿ ಮಾತ್ರ ಅಧಿಕಾರಗಳನ್ನು ಉಪಯೋಗಿಸುವಂಥದ್ದು. ಇಯೋ ಎ ಲೀಡರ್ ಗಿವನ್ opportunities to high degree independence to the followers and helps to formulate their own objectives and way to achieve them. Here the leader give empowering to the employees. ಎಲ್ಲ ಅಧಿಕಾರಗಳನ್ನು ನೌಕರರಿಗೆ ನೀಡುವಂಥದ್ದು. ಇಲ್ಲಿ ಅಧಿಕಾರ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯಲ್ಲಿ ಸೀಮಿತ ಆಗಿರುತ್ತೆ. ಇವನು ಯಾವುದೇ ರೀತಿಯ ಸಬಾರ್ಡಿನೇಟ್ಸ್ ಒಪಿನಿಯನ್ನು ಮತ್ತು ಸಜೆಷನ್ಸ್ಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಅವಾರ್ಡ್ ಮತ್ತು ಪನಿಷ್ಮೆಂಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ರಿಸಲ್ಟ್ ಆಫ್ ದ ಎಂಪ್ಲಾಯೀಸ್. ಇನ್ನು ಡೆಮೋಕ್ರೆಟಿಕಲ್ಲಿ ಇವನು ಹೆಚ್ಚು ಅಧಿಕಾರದ ಬಳಕೆಯನ್ನು ಮಾಡೋದಿಲ್ಲ. ತಮ್ಮ ಗುಂಪಿನ ಉದ್ದೇಶಗಳನ್ನು ಸಾಧಿಸೋದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸಹಾಯಗಳನ್ನು ಮಾಡುವಂಥದ್ದು. ಮತ್ತು ಇಲ್ಲಿ ಎ ಲೀಡರ್
considered subordinate suggestion and opinion. ಇನ್ನು ಲೈಸೆನ್ಸ್ ಫೇರಲ್ಲಿ ಇವನು ಜಾಸ್ತಿ ಹೆಚ್ಚಿಗೆ ಅಧಿಕಾರಗಳನ್ನು ಉಪಯೋಗಿಸುವಂತೆ ಇರೋದಿಲ್ಲ. ಸೊ ಅತಿಯಾದ ಅವಶ್ಯಕತೆ ಇದ್ದಾಗ ಮಾತ್ರ ತನ್ನ ಅಧಿಕಾರಗಳನ್ನು ಉಪಯೋಗಿಸುವಂಥದ್ದು. ಹೆಚ್ಚು ಅಧಿಕಾರಗಳನ್ನು ಇಲ್ಲಿ ಸಬಾರ್ಡಿನೇಟ್ಸ್ಗೆ ನೀಡಲಾಗಿರುತ್ತೆ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಲೀಡರ್ಶಿಪ್ ಸ್ಟೈಲ್. ಇನ್ ದಿಸ್ ಕ್ಲಾಸ್ ಯು ಲರ್ನ್ಡ್ what are the qualities for a good leader and leadership style. In the next class I will explain the last elements of the directing is communication. Thank you.